This is Ashwani Bona. Welcome to Srimata YouTube channel Vijaypur. So I already discussed about Pacific Ocean currents, Atlantic Ocean currents, and now I am going to start with Indian Ocean currents. ಸೊ ಇವತ್ತು ನಾನು ಈ ಸಮಯದಲ್ಲಿ ಹಿಂದೂ ಮಹಾಸಾಗರದಲ್ಲಿರುವಂತಹ ಪ್ರವಾಹಗಳ ಬಗ್ಗೆ ಚರ್ಚೆ ಮಾಡೋಣ. ಹಾಗಾದರೆ ಬನ್ನಿ. ಸೊ ದಿಸ್ ಈಸ್ ದ ಇಂಡಿಯನ್ ಓಷನ್. ಇದೊಂದು ಹಿಂದೂ ಮಹಾಸಾಗರ. ಬೈ ಲುಕಿಂಗ್ ದಟ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್ Indian Ocean is called as half ocean. Then what I mean by half ocean? Because in northern part of Indian Ocean is it is surrounded by land masses. It is surrounded by land masses. So that's why the monsoon winds and land masses have a major effect on the currents generated at the equator. ಹಾಗಾದರೆ ಇಲ್ಲಿ ಜನಿಸುವಂತಹ ಹಿಂದೂ ಮಹಾಸಾಗರದಲ್ಲೇ ಜನಿಸುವಂತಹ ಕರೆಂಟ್ಸ್ಗಳು ತುಂಬ ವೀಕ್ ಆಗಿರ್ತವೆ. ಎಲ್ಲಿ? ಟು ದ ನಾರ್ತ್ ಪಾರ್ಟ್ ಆಫ್ ದ ಇಂಡಿಯನ್ ಓಷನ್. ಓಕೆ, ದಟ್ಸ್ ವೈ ಇಟ್ ಈಸ್ ಕಾಲ್ಡ್ ಆಸ್ ಅ ಹಾಫ್ ಓಷನ್, ಅರ್ಧ ಮಹಾಸಾಗರ ಅಂಥೇಳಿ ಕರಿತೀವಿ. ಸೊ ನೌ ಲೆಟ್ ಅಸ್ ವಿ ಡಿಸ್ಕಸ್ ಅಬೌಟ್ ದಿ ಬೌಂಡ್ರೀಸ್ ಆಫ್ ಇಂಡಿಯನ್ ಓಷನ್ಸ್. ಹಿಂದೂ ಮಹಾಸಾಗರದಲ್ಲಿರುವಂತಹ ಭೂಪ್ರದೇಶಗಳನ್ನು ನೋಡೋಣ. ಸೊ ದಿಸ್ ಈಸ್ ಆಸ್ಟ್ರೇಲಿಯಾ ಕಾಂಟಿನೆಂಟ್. ಇದು ಆಸ್ಟ್ರೇಲಿಯಾ ಖಂಡ. ಇದು ಮ್ಯಾಡಗಾಸ್ಕರ್ ಐಲ್ಯಾಂಡ್, ಮಡಗಾಸ್ಕರ್ ದ್ವೀಪ. ಆ್ಯಂಡ್ ದಿಸ್ ಒನ್ ಈಸ್ ಆಫ್ರಿಕಾ. ದಿಸ್ ಒನ್ ಈಸ್ ಎ ಸೌದಿ ಅರೇಬಿಯನ್ ಕಂಟ್ರೀಸ್ ಅಂತ ಕರಿತೀವಿ. ಆ್ಯಂಡ್ ದಿಸ್ ಒನ್ ಈಸ್ ಎ ಪೆನಿನ್ಸುಲರ್ ಆಫ್ ಇಂಡಿಯಾ ಅಥವಾ ಭಾರತ ದಕ್ಷಿಣ ಭಾಗ ಅಂತ ಕರಿತೀವಿ. ಆ್ಯಂಡ್ ದಿಸ್ ಒನ್ ಈಸ್ ಎ ಶ್ರೀಲಂಕಾ. ಆ್ಯಂಡ್ ಇಂಥ ಐಲ್ಯಾಂಡ್ಸನ್ನು ಸೌತ್ ಈಸ್ಟ್ ಐಲ್ಯಾಂಡ್ಸ್ ಅಂತ ಕರಿತೀವಿ. ಇಂಡೋನೇಷ್ಯಾ, ಜಾವಾ, ಸುಮತ್ರಾ ಇವೆಲ್ಲ ಕಂಟ್ರೀಸ್. ಹಾಗಾದರೆ ಇಷ್ಟು ಭೂಪ್ರದೇಶಗಳು ಇಂಡಿಯನ್ ಓಷನ್ ಸುತ್ತಲೂ ಇವೆ. ಹಾಗಾದರೆ ಒನ್ ಬೈ ಒನ್ ನೋಡೋಣ ಇವಾಗ. ಸೊ ಫಸ್ಟ್ ಒನ್, at the equator we see two currents, and those are north equatorial current and to the south of that one south equatorial current. ಸಂಭಾಜಿಕ ವೃತ್ತದಲ್ಲಿ ಆಲ್ರೆಡಿ ನೋಡಿದ್ವಿ, ಎರಡು ಕರೆಂಟ್ಸ್ ಉಗಮ ಆಗ್ತವೆ. ಒಂದು ನಾರ್ತ್ ಇಕ್ವಿಟೋರಿಯಲ್ ಕರೆಂಟ್, ಇನ್ನೊಂದು ಸೌತ್ ಇಕ್ವಿಟೋರಿಯಲ್ ಕರೆಂಟ್ಸ್. ಆ್ಯಂಡ್ ದೀಸ್ ಟೂ ಆರ್ ವಾರ್ಮ್ ಇನ್ ನೇಚರ್. ಇವೆರಡೂ ಕೂಡ ಉಷ್ಣ ಪ್ರವಾಹಗಳು. ಹಾಗಾದರೆ ಇವುಗಳಲ್ಲಿ ನಾವು ಸೌತ್ ಇಂಡಿಯನ್ ಓಷನ್ ಬಗ್ಗೆ ಫಸ್ಟ್ ನೋಡೋಣ. ಓಕೆ, ಲೆಟ್ಸ್ ಸಿ. ಆ್ಯಂಡ್ ದಿಸ್ ಒನ್ ಈಸ್ ಅ ಸೌತ್ ಇಕ್ವಿಟೋರಿಯಲ್ ಕರೆಂಟ್ ಆ್ಯಂಡ್ ಇಟ್ ಈಸ್ ಮೂವಿಂಗ್ ಟುವರ್ಡ್ಸ್ ಫ್ರಮ್ ಈಸ್ಟ್ ಟು ವೆಸ್ಟ್ ಡೈರೆಕ್ಷನ್ ಬಿಕಾಸ್ ಆಫ್ ಈಸ್ಟರ್ಲೀಸ್ ಆರ್ ಟ್ರೇಡ್ ವಿಂಡ್ಸ್. ಹೌದಾ? ಹಾಗಾದರೆ ಸಂಭಾಜಕ ವೃತ್ತದಲ್ಲೇ ಗಾಳಿಗಳು ಅಥವಾ ಮಾರುತಗಳು ಪೂರ್ವದಿಂದ ಪಶ್ಚಿಮಕ್ಕೆ ಬೀಸುವುದರಿಂದ ಇಲ್ಲಿ ಜನಿಸುವಂಥ ಕರೆಂಟ್ಸ್ ಯಾವಾಗಲೂ ಅದು ಡೈರೆಕ್ಷನ್ ಈಸ್ಟ್ಲಿಂದ ವೆಸ್ಟ್ ಇರುತ್ತೆ. ಹಾಗಾಗಿ ದಿಸ್ ಕರೆಂಟ್ ಈಸ್ ಫ್ಲೋಯಿಂಗ್ ಟುವರ್ಡ್ಸ್ ವೆಸ್ಟ್ ಸೈಡ್. ಓಕೆ, ಸೌತ್ ಇಕ್ವಿಟೋರಿಯಲ್ ಕರೆಂಟು ವೆಸ್ಟ್ ಡೈರೆಕ್ಷನ್ಗೆ ಮೂವ್ ಆಗುವಾಗ, ಚಲನೆ ಮಾಡುವಾಗ ಇದು ಆಫ್ರಿಕಾ ಖಂಡ ಬರೋದ್ರಿಂದ ಸೊ ಈ ಖಂಡಕ್ಕೆ ಕೊಲೈಡ್ ಆಗಿ ತನ್ನ ಡೈರೆಕ್ಷನನ್ನು ಡಿಫ್ಲೆಕ್ಟ್ ಮಾಡುತ್ತೆ. ಓಕೆ, ಇಟ್ ಈಸ್ ಡಿಫ್ಲೆಕ್ಟಿಂಗ್ ಟುವರ್ಡ್ಸ್ ಸೌತ್ ಡೈರೆಕ್ಷನ್. ಆ್ಯಂಡ್ ಹಿಯರ್ ವಿ ಸಿ ಮ್ಯಾಡಗಾಸ್ಕರ್ ಐಲ್ಯಾಂಡ್. So it is colliding with Madagascar island and it is deflecting into two currents. So one current is known as East Madagascar current, and another current is known as Mozambique current, because in this region Mozambique country is there. That's why this current is known as Mozambique current. And this one is Madagascar island. That's why it is called as the East Madagascar current. ತಿಳಿತಾ? ನೋಡ್ರಿ, ಸೌತ್ ಇಕ್ವಿಟೋರಿಯಲ್ ಕರೆಂಟ್ ಈ ಡೈರೆಕ್ಷನ್ಗೆ ಬರುವಾಗ ಇಲ್ಲಿ ಆಫ್ರಿಕಾ ಕಾಂಟಿನೆಂಟ್ ಇರೋದ್ರಿಂದ ಅದಕ್ಕೆ ಕೊಲೈಡ್ ಆಗಿ ತನ್ನ ಡೈರೆಕ್ಷನ್ ಚೇಂಜ್ ಮಾಡಿಕೊಂಡು ಸೌತ್ ಕಡೆ ಮೂವ್ ಆಗುತ್ತೆ. ಸೌತ್ ಕಡೆ ಮೂವ್ ಆಗುವಾಗ ಇಲ್ಲಿ ಮಡಗಾಸ್ಕರ್ ಐಲ್ಯಾಂಡ್ ಬರೋದ್ರಿಂದ ಈ ಐಲ್ಯಾಂಡ್ಗೆ ಕೊಲೈಡ್ ಆಗಿ ಮತ್ತೆ ಎರಡು ಕರೆಂಟ್ಗಳಾಗಿ ಜನಿಸ್ತದೆ. ಓಕೆ, ಸೊ ಒನ್ ಕರೆಂಟ್ ಈಸ್ ನೋನ್ ಆ್ಯಸ್, ಅದರಲ್ಲಿ ಒಂದೇ ಕರೆಂಟ್ ಯಾವುದು? ಈಸ್ಟ್ ಮಡಗಾಸ್ಕರ್ ಕರೆಂಟ್. ಇನ್ನೊಂದು ಕರೆಂಟ್ ಮೊಜಾಂಬಿಕ್ ಕರೆಂಟ್. ನೋಡಿ, ಈಗ ಚಲನೆ ಮಾಡುವಾಗ ಸ್ಪ್ಲಿಟ್ ಆಯ್ತು. ಇಲ್ಲಿ ಈ ಎರಡೂ ಕರೆಂಟ್ಸನ್ನು ಹೆಸರು ಹೇಳಿದ್ದೀನಿ, ಈಸ್ಟ್ ಮ್ಯಾಡಗಾಸ್ಕರ್ ಕರೆಂಟ್ ಆ್ಯಂಡ್ ಅನದರ್ ಒನ್ ಈಸ್ ಮೊಜಾಂಬಿಕ್ ಕರೆಂಟ್ಸ್. ಅದಾದ ನಂತರ ಓಕೆ, ದೀಸ್ ಬೋತ್ ಕರೆಂಟ್ಸ್ ಆರ್ ಜಾಯ್ನಿಂಗ್ ಹಿಯರ್ at the south of the Africa continent, and this current is known as Agulhas current. Okay, these are the parts of East Madagascar current and Mozambique currents. ಇವೆರಡು ಕರೆಂಟ್ಸ್ ಜಾಯಿನ್ ಆಗ್ತವೆ ಮುಂದ್ಗಡೆ, ಎಲ್ಲಿ ಅಂದರೆ ಅಗ್ಯುಲಾಸ್ ಪ್ರದೇಶದಲ್ಲಿ. ಆದ್ದರಿಂದಾಗಿ ಇದನ್ನು ಅಗ್ಯುಲಾಸ್ ಕರೆಂಟ್ ಅಂತ ಕರೀತಾರೆ. ಓಕೆ, ನೆಕ್ಸ್ಟ್ ಈ ಕರೆಂಟು ಪೋಲ್ಸ್ನಲ್ಲಿರುವಂಥ ವೆಸ್ಟ್ ವಿಂಡ್ ಡ್ರಿಫ್ಟ್, ಇದು ಶೀತ
ಪ್ರವಾಹ. ಈ ಶೀತ ಪ್ರವಾಹದ ಜೊತೆಗೆ ಅಗ್ಯುಲಸ್ ಕರೆಂಟ್ ಏನಾಗುತ್ತೆ ಅಂದರೆ ಕಂಬೈನ್ ಆಗುತ್ತೆ. ನೆಕ್ಸ್ಟ್ ಇಟ್ ಈಸ್ ಫ್ಲೋಯಿಂಗ್ ಟುವರ್ಡ್ಸ್ ಸ್ಟೇಟ್ ಇನ್ ಡೈರೆಕ್ಷನ್. ಓಕೆ, ನೇರವಾಗಿ ಚಲನೆ ಮಾಡುವಾಗ ಮತ್ತೆ ಇಲ್ಲಿ ಆಸ್ಟ್ರೇಲಿಯಾ ಕಾಂಟಿನೆಂಟ್ ಬರುತ್ತೆ. ಇಲ್ಲಿ ಬಂದಾಗ ಮತ್ತೆ ತನ್ನ ಡೈರೆಕ್ಷನನ್ನು ವೆಸ್ಟ್ ಕಡೆ ತಗೋತದೆ. ಯಾವುದು? ವೆಸ್ಟ್ ವಿಂಡ್ ಡ್ರಿಫ್ಟ್. ಓಕೆ, ಯಾಕೆ ವೆಸ್ಟ್ ಸೈಡ್ ತಗೋತದೆ ಅಂತ ಕೇಳಿದರೆ ಬಿಕಾಸ್ ಆಫ್ ವೆಸ್ಟರ್ಲೀಸ್ ಅಂತ ಕರಿತೀವಿ. ಹೌದಾ? ಪ್ರತಿ ವಾಣಿಜ್ಯ ಮಾರುತಗಳು. ಸೊ ದಿಸ್ ಕರೆಂಟ್ ಈಸ್ ನೋನ್ ಆಸ್, ಯಾವಾಗ ತನ್ನ ಡೈರೆಕ್ಷನನ್ನು ಚೇಂಜ್ ಮಾಡಿಕೊಳ್ಳುತ್ತೋ ಆವಾಗ ಸೊ ಈ ಕರೆಂಟ್ ಹೆಸರು ವೆಸ್ಟ್ ಆಸ್ಟ್ರೇಲಿಯನ್ ಕರೆಂಟ್ ಆಗುತ್ತೆ ಮತ್ತು ಇದು ಶೀತ ಪ್ರವಾಹ ಅಂತ ಕರಿತೀವಿ ಬಿಕಾಸ್ ಇಟ್ ಈಸ್ ಎ ಪಾರ್ಟ್ ಆಫ್ ವೆಸ್ಟ್ ವಿಂಡ್ ಡ್ರಿಫ್ಟ್. ಓಕೆ, ಹಾಗಾದರೆ ಈ ವೆಸ್ಟ್ ಆಸ್ಟ್ರೇಲಿಯನ್ ಕರೆಂಟ್ ನೆಕ್ಸ್ಟ್ ಮುಂದೆ ಚಲನೆ ಮಾಡಿ ನಂತರ ಸೌತ್ ಇಕ್ವಿಟೋರಿಯಲ್ ಕರೆಂಟ್ ಜೊತೆಗೆ ಏನಾಗುತ್ತೆ, ಅದು ಕಂಬೈನ್ ಆಗುತ್ತೆ. ಸೊ ದಿಸ್ ಕಂಪ್ಲೀಟ್ಸ್ ಒನ್ ಸರ್ಕಲ್ ಆ್ಯಂಡ್ ದಿಸ್ ಈಸ್ ನೋನ್ ಆಸ್ ಸೌತ್ ಇಂಡಿಯನ್ ಓಷಿಯನ್ ಗೈರ್. ಓಕೆ, ಹಿಂದೂ ಮಹಾಸಾಗರದಲ್ಲಿ ಇದು ಒಂದು ಗೈರ್ ರಚನೆ ಮಾಡುತ್ತೆ. ಈ ಕರೆಂಟ್ಸ್ ಯಾವುದ್ಯಾವುದು? ಸೌತ್ ಇಕ್ವಿಟೋರಿಯಲ್ ಕರೆಂಟ್, ದೆನ್ ವೆಸ್ಟ್ ವಿಂಡ್ ಡ್ರಿಫ್ಟ್, ವೆಸ್ಟ್ ಆಸ್ಟ್ರೇಲಿಯನ್ ಕರೆಂಟ್, again it is joining with south equatorial current. So this forms one gyre in South Indian Ocean only. Okay, fine. Then so in South Indian Ocean we see only two currents. One is west wind drift, another one is west Australian current. Only these two are cold currents. When we go upside of the Indian Ocean, so ಹಿಂದೂ ಮಹಾಸಾಗರದ ಉತ್ತರದಲ್ಲಿ ಹೋದಾಗ ಇಲ್ಲಿ ನೋಡೋಣ ಬನ್ನಿ. So here this current is known as north equatorial current. Okay. When it is moving west side, so here we see Africa continent, it is colliding with Africa and it is deflecting towards Indian subcontinent, and this current is known as southwest monsoon current. Okay, and this forms in summer season only. Southwest monsoon current ಅಂದ್ರೆ ಏನು? ನೈಋತ್ಯ ಮಾನ್ಸೂನ್ ಪ್ರವಾಹ. ಓಕೆ, ಇದು ನಾವು ಬೇಸಿಗೆಯಲ್ಲಿ ಅಷ್ಟೇ ನೋಡ್ತೀವಿ. ಸೌತ್ ವೆಸ್ಟ್ ಮಾನ್ಸೂನ್ ಕರೆಂಟ್ ಅನ್ನೋದು ಬೇಸಿಗೆಯಲ್ಲಿ ಮಾತ್ರ ಇದು ಕಂಡು ಬರುತ್ತೆ, ರೈಟ್? ಬೇಸಿಗೆಯಲ್ಲಿ. ಸೊ ನಾರ್ತ್ ಇಕ್ವಿಟೋರಿಯಲ್ ಕರೆಂಟ್ ಏನಾಯಿತು? ಸೌತ್ ಮಾನ್ಸೂನ್ ಕರೆಂಟ್ ಆಯಿತು. ಓಕೆ, ಈ ಸೌತ್ ಮಾನ್ಸೂನ್ ಕರೆಂಟು ಸೊ ಇಂಡಿಯಾದ ಭೂಭಾಗಕ್ಕೆ ಕೊಲೈಡ್ ಆಗಿ ನಂತರ ಈ ಕರೆಂಟ್ ಈ ರೀತಿ ಚಲನೆ ಮಾಡ್ತಾ ಸೊ ಎಲ್ಲಿ ಜಾಯಿನ್ ಆಗುತ್ತೆ ಅಂತ ಕೇಳಿದ್ರೆ ನಾರ್ತ್ ಇಕ್ವಿಟೋರಿಯಲ್ ಕರೆಂಟ್ಗೆ ಬಂದು ಜಾಯಿನ್ ಆಗುತ್ತೆ. ಬಟ್ ದಿಸ್ ಈಸ್ ನಾಟ್, ವಿ ಡೋಂಟ್ ಕನ್ಸಿಡರ್ ಇಟ್ ಆಸ್ ಎ gyre because these currents are made up of very weak currents because of land masses present here. That's why we should not consider it as a gyre. ತಿಳಿತಾ? ಹಿಂದೂ ಮಹಾಸಾಗರದಲ್ಲಿ ಒಂದೇ ಒಂದು ಗೈರು, ಅದು ಎಲ್ಲಂದರೆ ದಕ್ಷಿಣ ಹಿಂದೂ ಮಹಾಸಾಗರದಲ್ಲಿ ನೋಡ್ತೀವಿ, ಆದರೂ ಉತ್ತರ ಹಿಂದೂ ಮಹಾಸಾಗರದಲ್ಲಿ ಒಂದು ಗೈರನ್ನು ನೋಡೋದಿಲ್ಲ. ಓಕೆ, ನೆಕ್ಸ್ಟ್. ಹಾಗಾದರೆ ಸೌತ್ ವೆಸ್ಟ್ ಮಾನ್ಸೂನ್ ಕರೆಂಟನ್ನು ನಾವು ಸಮ್ಮರ್ದಲ್ಲಿ ನೋಡ್ತೀವಿ. ಹಾಗಾದರೆ ಇನ್ನೊಂದು ಕರೆಂಟ್ ಒರಿಜಿನ್ ಆಗುತ್ತೆ, ಅದು ಯಾವುದು ಅಂದರೆ ಚಳಿಗಾಲದಲ್ಲಿ. ಇನ್ ದ ವಿಂಟರ್ ಸೀಸನ್ ವಿ ಸೇ north east monsoon current. Okay, north east monsoon current. Because ಯಾಕೆ ಒರಿಜಿನ್ ಆಗುತ್ತೆ ಇದು? ಬಿಕಾಸ್ ಆಫ್ ಇಲ್ಲಿ ನಮ್ಮ ಭಾರತ ದೇಶದಲ್ಲಿ ಹೈ ಪ್ರೆಷರ್ ಉಂಟಾಗಿರುತ್ತೆ, ಇಂಡಿಯನ್ ಓಷನ್ನಲ್ಲಿ ಲೋ ಪ್ರೆಷರ್ ಉಂಟಾಗಿರುತ್ತೆ. ಸೊ ಆ ಸಮಯದಲ್ಲೇ ಸೊ ಇಂಡಿಯಾದ ಮೂಲಕ ಪಾಸ್ ಆಗುವಂಥ ಕರೆಂಟ್ಸ್ ಯಾವುದು ಅಂತ ಕೇಳಿದರೆ ಯಾವುದು? ನಾರ್ತ್ ಈಸ್ಟ್ ಮಾನ್ಸೂನ್ ಅಂತ ಕರಿತೀವಿ. ನಾರ್ತ್ ಈಸ್ಟ್ ಮಾನ್ಸೂನ್ ಕರೆಂಟ್ಸ್. ಓಕೆ, ಈ ನಾರ್ತ್ ಈಸ್ಟ್ ಮಾನ್ಸೂನ್ ಕರೆಂಟ್ಸ್ ಇಂಡಿಯಾದ ಮೂಲಕ ಪಾಸ್ ಆಗುವಾಗ ಆವಾಗ ಈ ಕರೆಂಟ್ ಡಿಸ್ಅಪಿಯರ್ ಆಗಿ, ಯಾವುದು? ಸೌತ್ ವೆಸ್ಟ್ ಮಾನ್ಸೂನ್ ಕರೆಂಟ್ ಡಿಸ್ಅಪಿಯರ್ ಆಗುತ್ತೆ. ಯಾಕಂದರೆ ಅದು ಅಪಿಯರ್ ಆಗೋದು ಓನ್ಲಿ ಇನ್ ಸಮ್ಮರ್ ಸೀಸನ್. ಬಟ್ ಇನ್ ವಿಂಟರ್ ಸೀಸನ್ ನಾರ್ತ್ ಈಸ್ಟ್ ಮಾನ್ಸೂನ್ ಕರೆಂಟ್ಸ್ ಒರಿಜಿನೇಟಿಂಗ್ ಆ್ಯಂಡ್ ದೇ ಮೂವ್ ಇನ್ ದಿಸ್ ಡೈರೆಕ್ಷನ್. ನೋಡ್ರಿ, ಡೈರೆಕ್ಷನ್ ನೋಡ್ರಿ. ಸೊ ಈ ಡೈರೆಕ್ಷನಲ್ಲಿ ಮೂವ್ ಆಗುವಾಗ ಅಗೇನ್ ಇಟ್ ಈಸ್ ಕಂಬೈನಿಂಗ್ ವಿತ್ ನಾರ್ತ್ ಇಕ್ವಿಟೋರಿಯಲ್ ಕರೆಂಟ್ ಆ್ಯಂಡ್ ದಿಸ್ ಈಸ್ ಆಲ್ಸೋ ವಾರ್ಮ್ ಇನ್ ನೇಚರ್. ಎರಡೂ ಕೂಡ ವಾರ್ಮ್ ಕರೆಂಟ್ಸ್. ಎರಡು ಅಂದಾಗ ಯಾವ್ಯಾವು? ಸೌತ್ ವೆಸ್ಟ್ ಮಾನ್ಸೂನ್ ಕರೆಂಟ್ ಆ್ಯಂಡ್ ನಾರ್ತ್ ಈಸ್ಟ್ ಮಾನ್ಸೂನ್ ಕರೆಂಟ್ಸ್ ಆ್ಯಂಡ್ ವಿತ್ ನಾರ್ತ್ ಇಕ್ವಿಟೋರಿಯಲ್ ಕರೆಂಟ್ಸ್. ದೀಸ್ ಆಲ್ ಕರೆಂಟ್ಸ್ ಆರ್ ವಾರ್ಮ್ ಇನ್ ನೇಚರ್, ವಾರ್ಮ್ ಕರೆಂಟ್ಸ್. ಈ ಎಲ್ಲ ಕರೆಂಟ್ಸ್ ಕೂಡ, ಈ ಎಲ್ಲ ಪ್ರವಾಹಗಳು ಕೂಡ ಉಷ್ಣ ಪ್ರವಾಹಗಳಾಗಿವೆ. ಹಾಗಾದರೆ ಓನ್ಲಿ ಎರಡು ಕರೆಂಟ್ಸ್ ನೋಡಿದ್ವಿ, ಶೀತ ಪ್ರವಾಹಗಳು. ಒಂದೇದು ಯಾವುದು? ವೆಸ್ಟ್ ವಿಂಡ್ ಡ್ರಿಫ್ಟ್, ಇನ್ನೊಂದು ವೆಸ್ಟ್ ಆಸ್ಟ್ರೇಲಿಯನ್ ಕರೆಂಟ್. ಮತ್ತು ಇನ್ನೊಂದು ಹೇಳಿದೆ ನಾನು, ಎಟ್ ದ ಇಕ್ವೇಟರ್, ಓಕೆ, ಸಮಭಾಜಕ ವೃತ್ತದ ಪ್ರದೇಶದಲ್ಲಿ ಇಲ್ಲಿರುವಂಥ ನೀರು ಈಸ್ಟ್ಲಿಂದ ವೆಸ್ಟಿಗೆ ಮೂವ್ ಆಗುವಾಗ ಇಲ್ಲಿ ಇಂಬ್ಯಾಲೆನ್ಸ್ ಉಂಟಾಗೋದ್ರಿಂದ, ಸಾಗರದಲ್ಲಿ ಇಂಬ್ಯಾಲೆನ್ಸ್ ಉಂಟಾಗೋದ್ರಿಂದ ಈ ನೀರು ಮತ್ತೆ ಪುನಃ ಈ ರೀತಿ ಅಪೋಸಿಟ್ ಆಗಿ ಚಲನೆ ಮಾಡುತ್ತೆ.
So that current is known as north counter current, and this one is a south counter current. Okay, both these currents are warm in nature. ಇವೆರಡೂ ಕೂಡ ವಾರ್ಮ್ ಇದ್ದಾವೆ ಅಥವಾ ಉಷ್ಣ ಪ್ರವಾಹಗಳಾಗಿವೆ. ಇಕ್ವೇಟರ್ ಅಂದ ತಕ್ಷಣ ಎಲ್ಲನೂ ಉಷ್ಣನೇ ಇರುತ್ತೆ ಬಿಕಾಸ್ ಆಫ್ ಸನ್ಸ್ ಡೈರೆಕ್ಟ್ ರೇಡಿಯೇಷನ್ಸ್. ತಿಳಿತಾ? ಇನ್ನೊಂದ್ಸಲ ನೋಡ್ರಿ. ನಾರ್ತ್ ಇಕ್ವಿಟೋರಿಯಲ್ ಕರೆಂಟ್, ನಾರ್ತ್ ಕೌಂಟರ್ ಕರೆಂಟ್. ದೆನ್ ಸೌತ್ ವೆಸ್ಟ್ ಮಾನ್ಸೂನ್ ಕರೆಂಟ್, northeast monsoon currents are warm currents. Okay, are warm currents. We don't see cold currents at the North Indian Sea. Only we see in South Indian Ocean. Right? Those are west wind drift, and another one is west Australian currents. And warm currents are at the South Indian Ocean. So first one is south equatorial current along with south counter current and East Madagascar current, Mozambique current and Agulhas currents. So these are warm currents. So ಇದಿಷ್ಟು ಹಿಂದೂ ಮಹಾಸಾಗರದಲ್ಲಿರುವಂತಹ ಪ್ರವಾಹಗಳ ಬಗ್ಗೆ ಚರ್ಚೆ ಮಾಡಿದ್ದೀನಿ. ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.